ಲಾಫಿಂಗ್ ಬುದ್ಧನ ರೀತಿಯಲ್ಲಿ ನಿಂತಿರುವ ಅದ್ಭುತವಾದಂತಹ ಒಂದು ವಿಗ್ರಹ. ಆ ನಗುಮುಖ, ಹಾರಗಳು, ಅಲಂಕಾರ ಎಲ್ಲ ಕೂಡ ಕಪ್ಪೆ ಚಿಪ್ಪುಗಳಿಂದ ಮಾಡಲಾಗಿದೆ. ಮತ್ತೊಂದು ಆಮೆಯ ಒಂದು ದೃಶ್ಯವನ್ನು ಇಲ್ಲಿ ನೋಡಬಹುದು. ಆಮೆ ಅದನ್ನು ಕೂಡ ಪೂರ್ತಿಯಾಗಿ ಕಪ್ಪೆ ಚಿಪ್ಪಿಂದ ಮಾಡಿದ್ದಾರೆ. ಶೋ ಪೀಸ್ಗಳು ಮತ್ತು ಮೀನಿನ ಒಂದು ದೊಡ್ಡದಾದಂತಹ ಒಂದು ವಿಗ್ರಹ ಥರ ಮಾಡಿದ್ದಾರೆ. ಅದರ ಹೊಟ್ಟೆಯೊಳಗೆ ಒಂದು ಅಕ್ವೇರಿಯಮನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಗಣೇಶನ ಒಂದು ಅದ್ಭುತವಾದಂತಹ ಒಂದು ಮೂರ್ತಿ, ಮತ್ತೊಂದು ಶೋ ಪೀಸನ್ನು ನಾವು ನೋಡ್ತಾ ಹೋಗ್ಬೋದು. ಮತ್ತಿಲ್ಲಿ ಲಕ್ಷ್ಮಿಯ ಒಂದು ಚಿತ್ರ, ಮತ್ತೆ ಶೋ ಪೀಸ್ಗಳು, ಸರಸ್ವತಿಯ ಒಂದು ಚಿತ್ರ, ವೀಣೆಯನ್ನು ಹಿಡಿದಿರುವಂಥದ್ದು ಬಹಳ ಅದ್ಭುತವಾಗಿದೆ. ಈ ಶೋ ಪೀಸ್ಗಳನ್ನು ಕೂಡ ವಿಧ ವಿಧವಾದಂತಹ ವೈವಿಧ್ಯಮಯವಾದಂತಹ ರೀತಿಯಲ್ಲಿ ಇಲ್ಲಿ ಕಪ್ಪೆ ಚಿಪ್ಪುಗಳಿಂದ, ಶಂಖಗಳಿಂದ ಸೃಷ್ಟಿಯಾಗಿದೆ. ಅದು ಕೂಡ ಒಂದಕ್ಕಿಂತ ಒಂದು ಅದ್ಭುತವಾದಂಥ ಒಂದು ಶೋ ಪೀಸ್ಗಳು, ಆ ಬಣ್ಣಗಳು ಮತ್ತು ಇವೆಲ್ಲ ಅದ್ಭುತವಾಗಿದೆ. ರಾವಣನ ಒಂದು ಚಿತ್ರ ಕೂಡ ಅದ್ಭುತವಾಗಿದೆ. ಇಲ್ಲಿ ಬಿಳಿಯ ಬಣ್ಣದ ಹೂಗಳು, ಸೂರ್ಯಕಾಂತಿಯ ರೀತಿಯಲ್ಲಿ ಕಾಣುವಂತಹ ಹೂಗಳು ಬಹಳ ಅಂದವಾಗಿವೆ. ಬುದ್ಧ ಧ್ಯಾನ ಮುದ್ರೆಯಲ್ಲಿ ಕುಳಿತಿರುವಂತಹ ಒಂದು ಅದ್ಭುತ ದೃಶ್ಯ. ಇಲ್ಲಿ ಕೊಕ್ಕರೆಗಳು ನಿಂತಿರುವಂತಹ ದೃಶ್ಯ, ಮತ್ತೊಂದು ಶೋ ಪೀಸ್, ಇದು ಕೂಡ ವೈವಿಧ್ಯಮಯವಾಗಿದೆ. ಇದು ಕೂಡ ಒಂದು ಶೋ ಪೀಸ್ಗಳು. ಪೂರ್ತಿಯಾಗಿ ಶೋ ಪೀಸ್ಗಳು ನಮಗೆ ಅಂದವಾಗಿ ನಮಗೆ ಕಾಣ್ತಾ ಹೋಗುತ್ತೆ. ಈ ಒಂದು ಮ್ಯೂಸಿಯಂ ಗಿನ್ನೆಸ್ ದಾಖಲೆಯನ್ನು ಕೂಡ ಪಡ್ಕೊಂಡಿದೆ. ಇಲ್ಲಿ ನದಿಯ ತೀರದಲ್ಲಿ ಆಟ ಆಡ್ತಾ ಇರುವಂತಹ ಒಂದು ಪಕ್ಷಿಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಆ ಪಕ್ಷಿಗಳು ವಿಧ ವಿಧವಾಗಿ ಆಟ ಆಡ್ತಾ ಇರೋಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇದು ಕೂಡ ಆ ಶಂಖ ಕಪ್ಪೆ ಚಿಪ್ಪುಗಳಿಂದಲೇ ಮಾಡಿರುವಂಥದ್ದು. ಇಲ್ಲಿ ಅಂಟಾರ್ಟಿಕಾದಲ್ಲಿ ಇರುವಂತಹ ಒಂದು ಪೆಂಗ್ವಿನ್ಗಳು ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಸಮುದ್ರದ ತೀರದಲ್ಲಿ ಕುಳಿತಿರುವಂಥ ಗುಂಪಾಗಿ ಕುಳಿತಿರುವಂತಹ ಪೆಂಗ್ವಿನ್ಗಳು ನೋಡೋದಕ್ಕೆ ಒಂದು ಅದ್ಭುತವಾದಂಥ ಒಂದು ದೃಶ್ಯ ನಮ್ಮ ಕಣ್ಮುಂದೆನೇ ಇಲ್ಲಿ ನಿಂತಿರೋ ಹಾಗೆ ನಮಗೆ ಕಾಣುತ್ತೆ. ಇಲ್ಲಿ ತಾಜ್ ಮಹಲ್ನ ಒಂದು ಚಿಕ್ಕದಾದಂತಹ ಒಂದು ಆಕೃತಿ, ಮತ್ತೊಂದು ಬಹಳ ಅದ್ಭುತವಾದಂತಹ ಒಂದು ಸೈಂಟ್ ಫಿಲೋಮಿನಾ ಚರ್ಚಿನ ಒಂದು ಪ್ರತಿಕೃತಿ ಇಲ್ಲಿ ಮೂಡಿದೆ, ಕಪ್ಪೆ ಚಿಪ್ಪುಗಳ ಮೂಲಕ ಮೂಡಿದೆ. ಇಲ್ಲಿ ಆ ಸೈಂಟ್ ಫಿಲೋಮಿನಾ ಚರ್ಚಿನ ಎಲ್ಲ ಭಾಗಗಳು, ಆ ಕಂಬಗಳು, ಆ ಒಂದು ಆಕೃತಿಗಳು, ಹೂವಿನ ಚಿತ್ರ, ಶಿಲುಬೆಯ ಚಿತ್ರ, ಪ್ರತಿಯೊಂದು ಕೂಡ ಇಲ್ಲಿ ಅದ್ಭುತವಾಗಿ ಮೂಡಿ ಬಂದಿದೆ. ಆ ಕಂಬಗಳು ಮತ್ತು ಆ ಕಿಟಕಿಗಳು, ಕಲರ್ ಗ್ಲಾಸ್ಗಳು, ಇವೆಲ್ಲವನ್ನು ಕೂಡ ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ. ಆ ಶಿಲುಬೆಯ ಚಿತ್ರ ಪ್ರತಿಯೊಂದು ಕೂಡ ಇಲ್ಲಿ ಅದ್ಭುತವಾಗಿ ಮೂಡಿ ಬಂದಿದೆ. ಕೆಳಗಿನಿಂದ ಮೇಲಿನ ತನಕ ಆ ಕಂಬಗಳಲ್ಲೂ ಕೂಡ ಬೇರೆ ಬೇರೆ ವಿನ್ಯಾಸ ಆಕೃತಿಗಳನ್ನು ಅಲಂಕಾರ ಮಾಡಿದ್ದಾರೆ ಕಪ್ಪೆ ಚಿಪ್ಪುಗಳಿಂದ. ಮತ್ತು ಆ ಶಿಲುಬೆಗೂ ಕೂಡ ಇದರಿಂದಲೇ ಕಪ್ಪೆ ಚಿಪ್ಪುಗಳಿಂದಲೇ ಮಾಡಿರುವಂಥದ್ದು. ಇಡೀ ಸೇಂಟ್ ಫಿಲೋಮಿನಾ ಚರ್ಚಿನ ಪ್ರತಿಯೊಂದು ಭಾಗಗಳನ್ನು ಕೂಡ ಇಲ್ಲಿ ರಚನೆ ಮಾಡಿದ್ದಾರೆ. ಆ ಒಂದು ಚರ್ಚನ್ನೇ ನೋಡಿದ ಹಾಗೆ ನಮಗೆ ಇಲ್ಲಿ ಭಾಸ ಆಗುತ್ತೆ. ಅಷ್ಟು ಕಲಾವಿದನ ಒಂದು ಕಲಾ ನೈಪುಣ್ಯತೆಯನ್ನು, ಆ ಕಲಾ ಪ್ರೌಢಿಮೆಯನ್ನು ನಾವು ಖಂಡಿತವಾಗಿ ಮೆಚ್ಕೊಳ್ತಾನೇ ಹೋಗಬೇಕಾಗುತ್ತೆ. ಅಷ್ಟು ಅದ್ಭುತವಾಗಿ ಈ ಒಂದು ಚರ್ಚಿನ ದೃಶ್ಯ ಇಲ್ಲಿ ಕಂಡುಬರುತ್ತೆ. ಡಾಕ್ಟರ್ ರಾಧಾ ಮಲ್ಲಪ್ಪನವರು ಸ್ವಯಂ ಕಲಾವಿದರಾಗಿದ್ದು ಇದನ್ನು ಒಂದು ವಿನ್ಯಾಸಗೊಳಿಸಿರುವಂಥ ಒಂದು ಹೆಮ್ಮೆಯ ವಿಚಾರ. ಇದು ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದ ಹತ್ತಿರ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಎಂಟ್ರೆನ್ಸ್ ಫೀಸು 50 ರೂಪಾಯಿ. ಅದು ಕೂಡ ನನಗೆ ಬಹಳ ಕಡಿಮೆ ಅಂತ ಕೂಡ ನಮಗೆ ಅನಿಸುತ್ತೆ. ಬಹಳ ಅದ್ಭುತವಾದಂಥ ಒಂದು ಚಿತ್ರ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ನೋಡಿ, ಪಕ್ಕದಲ್ಲಿ ಎಲ್ಲ ಕಡೆಗಳಿಂದಲೂ ಕೂಡ ಇದರ ವಿನ್ಯಾಸವನ್ನು ಅದೇ ರೀತಿಯಲ್ಲಿ ಇಲ್ಲಿ ಮಾಡ್ಕೊಳ್ತಾ ಹೋಗಿದ್ದಾರೆ. ಬಹಳ ಅಂದವಾದಂಥ ಒಂದು ಚಿತ್ರ ನಮ್ಮ ಕಣ್ಮುಂದೆ ಇಲ್ಲಿ ನೋಡ್ತಾ ಹೋಗ್ಬೋದು. ಆ ಕಂಬದ ಮೇಲಿನ ಒಂದು ವಿನ್ಯಾಸ ಇವೆಲ್ಲ ಕೂಡ ಅದ್ಭುತವಾಗಿದೆ. ಇಲ್ಲಿ ಒಂದು ಶಂಕುಗಳಿಂದಲೇ ಮಾಡಿರುವಂಥ ಒಂದು ದೀಪಸ್ತಂಭ ಇಲ್ಲಿ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಇದು ಕೂಡ ಬಹಳ ಅಂದವಾಗಿ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ಗಣೇಶನ ಒಂದು ಮೂರ್ತಿಯನ್ನು ನಾವಿಲ್ಲಿ ನೋಡ್ಬೋದು. ಈ ಗಣೇಶನ ಮೂರ್ತಿ 22 ಅಡಿಗಳಷ್ಟು ದೊಡ್ಡದಾದಂತಹ ಒಂದು ಆಕೃತಿ. ಇಲ್ಲಿ ಒಂದು ಶಿವನ ದೇವಾಲಯ, ನಿಂತು ಪೂಜೆ ಮಾಡ್ತಾ ಇರುವಂತಹ ಒಂದು ಪೂಜಾರಿಯ ಚಿತ್ರ, ಆ ದೀಪಸ್ತಂಭಗಳು, ಗೋಪುರ, ಕಂಬಗಳು ಪ್ರತಿಯೊಂದು ಕೂಡ
ಕಪ್ಪೆಚಿಪ್ಪುಗಳಿಂದ ಮಾಡಲ್ಪಟ್ಟಿದೆ. ಇಲ್ಲಿ ಮತ್ತೊಂದು ಕುಳಿತಿರುವಂತಹ ಗಣಪತಿಯ ಒಂದು ಮೂರ್ತಿಯನ್ನು ಕಾಣಬಹುದು. ಆ ಗಣಪತಿಯ ಅಂಗವಸ್ತ್ರ, ಆ ಕಡುಬಿನ ಪಾತ್ರೆ ಮತ್ತು ಕಿರೀಟ ಪ್ರತಿಯೊಂದು ಕೂಡ ಇಲ್ಲಿ ಶಂಖ ಕಪ್ಪೆಚಿಪ್ಪುಗಳಿಂದ ಮಾಡಲಾಗಿದೆ. ಹಾವಿನ ಹೆಡೆಯಲ್ಲಿ ಕುಳಿತಿರುವಂತಹ ಗಣೇಶನ ಒಂದು ವಿಗ್ರಹ ಅತ್ಯಂತ ಅದ್ಭುತವಾಗಿ ಇಲ್ಲಿ ಮೂಡಿಬಂದಿದೆ. ಇಲ್ಲಿ ಮತ್ತೊಂದು ದೃಶ್ಯ ನಮ್ಮ ಕಣ್ಣೆದುರಿಗೆ ಬರುತ್ತೆ. ಇಲ್ಲಿ ವಿಷ್ಣುವಿನ ಅವತಾರಗಳನ್ನು ಇಲ್ಲಿ ತೋರಿಸ್ಕೊಳ್ತಾ ಹೋಗ್ತಾರೆ. 10 ಅವತಾರಗಳನ್ನು ನಾವಿಲ್ಲಿ ನೋಡ್ಕೊಳ್ತಾ ಹೋಗ್ಬೋದು. ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ನರಸಿಂಹಾವತಾರ, ವಾಮನ, ಪರಶುರಾಮ, ರಾಮ, ಕೃಷ್ಣ ಮತ್ತು ಬುದ್ಧನ ಅವತಾರ, ಕಲ್ಕಿ ಅವತಾರ, ಹೀಗೆ ಅಷ್ಟೂ ಅವತಾರಗಳನ್ನು ಇಲ್ಲಿ ಕ್ರಮವಾಗಿ ಇಲ್ಲಿ ಶಂಕು ಕಪ್ಪೆಚಿಪ್ಪುಗಳಿಂದ ಈ ಮೂರ್ತಿಗಳನ್ನು ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಒಂದು ಮರದ ಮೇಲೆ ಕುಳಿತಿರುವಂಥ ಪಕ್ಷಿಗಳ ಚಿತ್ರ, ಹೂವಿನ ಗೊಂಚಲುಗಳು, ಇವೆಲ್ಲ ಕೂಡ ಒಂದಕ್ಕಿಂತ ಒಂದು ಅದ್ಭುತವಾಗಿ ಇಲ್ಲಿ ನಮಗೆ ಕಾಣಿಸ್ತಾ ಹೋಗುತ್ತೆ. ಶೋಪೀಸ್ಗಳಂತೂ ಅವುಗಳ ವೈವಿಧ್ಯತೆಯನ್ನು ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ವೈವಿಧ್ಯತೆಯನ್ನು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಮತ್ತೊಂದು ತಾಜ್ ಮಹಲ್ನ ಒಂದು ದೊಡ್ಡ ಚಿತ್ರ ನಮ್ಮ ಕಣ್ಮುಂದೆ ಬರ್ತಾ ಇದೆ. ಬಿಳಿಯ ಬಣ್ಣದಲ್ಲಿ ಅದನ್ನು ಸೃಷ್ಟಿ ಮಾಡ್ಕೊಳ್ತಾ ಹೋಗಿದ್ದಾರೆ. ಅದರ ಒಂದು ಗುಮ್ಮಟ, ಕಂಬಗಳು, ಕಿಟಕಿಗಳು ಪ್ರತಿಯೊಂದು ಕೂಡ ಅದ್ಭುತವಾಗಿ ಇಲ್ಲಿ ಮೂಡಿ ಬಂದಿದೆ. ಅಷ್ಟು ಅದ್ಭುತವಾದಂಥ ಒಂದು ಚಿತ್ರ. ನಾವು ಇದನ್ನು ಕಣ್ತುಂಬ ನೋಡ್ಕೊಳ್ತಾ ಹೋಗ್ಬೋದು. ಆ ಕಂಬಗಳ ವಿನ್ಯಾಸ ಎಲ್ಲನೂ ಕೂಡ ಅಮೃತಶಿಲೆಯಲ್ಲಿ ಮಾಡಿರುವಂಥ ರೀತಿಯಲ್ಲೇ ಇಲ್ಲಿ ಕಾಣ್ತಾ ಹೋಗುತ್ತೆ. ನಮಗೆ ಒಂದು ಹಡಗಿನ ಒಂದು ಚಿತ್ರ ಇಲ್ಲಿ ನಮಗೆ ಕಾಣ್ತಾ ಇದೆ. ಮತ್ತು ವಿವಿಧ ಕಪ್ಪೆಚಿಪ್ಪುಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ.